ಹಲೋ ಗೈಸ್, ಎಲ್ಲರಿಗೂ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನೀವು ತಮ್ಮನೇಲಿ ನೋಡಿ ಬಂದಿರ್ತೀರಾ, ಅದ್ರಲ್ಲಿ ಯಾರು ನಿಮ್ಮ ಫೇವ್ರೇಟ್ ಯೂಟ್ಯೂಬರ್ ಆಗಿರ್ತಾರೆ. ಅದಕ್ಕೋಸ್ಕರ ವಿಡಿಯೋ ನೋಡಕ್ ಬಂದಿದ್ದೀರಾ. ವಿಡಿಯೋ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಲೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅದ್ರ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ಹೊಸದಾಗಿ ಕಂಟೆಂಟ್ ವಿಡಿಯೋಸ್ ಹಾಕಿದ್ರೆ ನಿಮಗೆ ಫಸ್ಟೇ ಬರುತ್ತೆ. ಕಂಟೆಂಟ್ ವಿಡಿಯೋ ಅಂತಲ್ಲ, ನಾನು ಯಾವುದೇ ವಿಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ, ಬೇಗ ನೋಡ್ಬೋದು ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನಿಮ್ಮ ಫೇವ್ರೇಟ್ ಯೂಟ್ಯೂಬರ್ ಯಾರು ಅಂತ ತಿಳಿಸಿ, ಅವ್ರ ಬಗ್ಗೆ ಈ ವಿಡಿಯೋದಲ್ಲಿ ಆದರೆ ಮಾತಾಡೋಣ. ಅಕಸ್ಮಾತ್ ಮಾತಾಡಿಲ್ಲ ಅಂದರೆ ನೀವು ಕಮೆಂಟ್ ಮೂಲಕ ತಿಳಿಸಿರ್ತೀರಲ್ಲ, ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಇದು ಯಾವುದೇ ಊಹಾಪೋಹೆಗಳಲ್ಲ. ಕೆಲವರು ಹೇಳ್ತಾರೆ ಅಷ್ಟು ಬರ್ಬೋದು ಇಷ್ಟು ಬರ್ಬೋದು ಅನ್ನೋದಿಲ್ಲ. ಇದಕ್ಕೆ ಅಂತಲೇ ಒಂದು ಪ್ಲ್ಯಾಟ್ಫಾರ್ಮ್ ಇದೆ ಆನ್ಲೈನಲ್ಲಿ, ಸೋಷಿಯಲ್ ಬ್ಲೇಡ್ ಅಂತ. ನೀವು ಅದನ್ನು ಯಾವುದೇ ಪ್ಲ್ಯಾಟ್ಫಾರ್ಮ್ ಅರ್ನಿಂಗ್ಸ್ ತಿಳ್ಕೊಳಕ್ಕಾಗಲಿ, ಡೀಟೇಲ್ಸ್ ತಿಳ್ಕೊಳಕ್ಕಾಗಲಿ, ಅವ್ರು ಯಾವಾಗಿಂದ ವಿಡಿಯೋ ಮಾಡ್ತಾ ಇದ್ದಾರೆ, ಯಾವ ವಿಡಿಯೋ ಎಷ್ಟೆಷ್ಟು ವ್ಯೂಸ್ ಹೋಗಿದೆ, ಏನು ಎತ್ತ ಅಂತ ಫುಲ್ ಬಯೋಡಾಟಾ ಕೊಡುತ್ತೆ ಸೋಷಿಯಲ್ ಬ್ಲೇಡ್ ಅಂತ. ಆ ಪ್ಲ್ಯಾಟ್ಫಾರ್ಮ್ಗೆ ಹೋಗಿ ನೀವು ಯೂಟ್ಯೂಬು ಅಥವಾ ಇನ್ಸ್ಟಾಗ್ರಾಮು ಯಾವುದೇ ಪ್ಲ್ಯಾಟ್ಫಾರ್ಮ್ಸ್ ಡೀಟೇಲ್ಸ್ ಬೇಕಾದ್ರೆ ತೊಗೊಬೋದು. ಇದರಲ್ಲಿ ನಾನು ರ್ಯಾಂಡಮ್ ಆಗಿ ಒಂದು 10 ಜನದ ನೇಮ್ ತೊಗೊಂಡಿದ್ದೀನಿ ಈ ವಿಡಿಯೋಗೆ. ನೀವು ಆಮೇಲೆ ಕಮೆಂಟ್ ಹಾಕ್ಬಿಡಿ, ಅವ್ರದ್ದೇ ತೊಗೊಂಡಿಲ್ಲ, ಇವ್ರದ್ದೇ ತೊಗೊಂಡಿದ್ದೀರಾ, ಅವ್ರ ಪರವಾಗ ಇವ್ರ ಪರ, ಅವೆಲ್ಲ ಏನಿಲ್ಲ. ರ್ಯಾಂಡಮ್ ಆಗಿ 10 ಜನ ತೊಗೊಂಡಿದ್ದೀವಿ. ನಿಮ್ಗೆ ಯಾರ್ದಾರ ಬೇರೆಯವ್ರ ಬಗ್ಗೆ ತಿಳ್ಕೊಬೇಕು ಅಂತ ಇದ್ರೆ ನೀವೇ ಹೋಗಿ ಸರ್ಚ್ ಮಾಡಿ ಅಥವಾ ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಪಾರ್ಟ್ 2 ವಿಡಿಯೋದಲ್ಲಿ ಅವ್ರ ಚಾನಲ್ ಬಗ್ಗೆನೂ ವಿಡಿಯೋ ಮಾಡೋಣ ಅಂತ ಹೇಳ್ತಾ ಬನ್ನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಬನ್ನಿ ವಿಡಿಯೋ ಹೋಗೋಣ. ನಾನು ಇಲ್ಲಿ ಡಿಸ್ಪ್ಲೇಲಿ ಇಲ್ಲಿ ರನ್ ಆಗ್ತಾ ಇರುತ್ತೆ, ನಾನು ಇಲ್ಲಿ ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊತೀನಿ. ಈ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಂಡು ನಿಮ್ಗೆ ಡಿಸ್ಪ್ಲೇ ಮಾಡ್ತೀನಿ. ಸೋಷಿಯಲ್ ಬ್ಲೇಡ್ ಅಂತ ಇದೆ ನೋಡಿ, ಇಲ್ಲಿ ರೈಟ್ ಸೈಡ್ ಡಿಸ್ಪ್ಲೇ ಆಗ್ತಾ ಇದೆ. ಅದರಲ್ಲಿ ನೀವು ರೈಟ್ ಸೈಡ್ ಟಾಪಲ್ಲಿ ಎಂಟರ್ ಯುವರ್ ಯೂಸರ್ ನೇಮ್ ಅಂತ ಇದೆ. ಅದು ನಾನು ಆಲ್ರೆಡಿ ಅದ್ರ ಪಕ್ಕದಲ್ಲಿ ನೋಡಿ ಯೂಟ್ಯೂಬ್ ಅಂತ ಸೆಲೆಕ್ಟ್ ಮಾಡಿದ್ದೀನಿ. ಅದ್ರಲ್ಲಿ ಏನೇನೋ ಬೇರೆ ಆಪ್ಷನ್ ಇದೆ. ಏನು ಟ್ವಿಚ್ ಇದೆ, ಫೇಸ್ಬುಕ್ ಇದೆ, ಇನ್ಸ್ಟಾಗ್ರಾಮ್, ಟ್ವಿಟರ್, ಟಿಕ್ಟಾಕ್, ಆ ಥರ ಎಲ್ಲ ಪ್ಲ್ಯಾಟ್ಫಾರ್ಮ್ಸು ಸಿಗುತ್ತೆ ನಿಮಗೆ. ನಾವಿವಾಗ ಯೂಟ್ಯೂಬ್ ಸರ್ಚ್ ಮಾಡ್ತಾ ಇರೋದ್ರಿಂದ ಎಂಟರ್ ಯುವರ್ ಯೂಸರ್ ನೇಮ್ ಅಂತ ಇದೆ. ನಾನು ರ್ಯಾಂಡಮ್ ಆಗಿ ಒಂದು 10 ಜನದ ನೇಮ್ ತೊಗೊಂಡಿದ್ದೀನಿ. ಇವ್ರು ಟಾಪು, ಇವ್ರು ಫಸ್ಟ್, ಆ ಥರ ಏನಿಲ್ಲ. ನಾರ್ಮಲ್ ಕ್ಯೂರಿಯಾಸಿಟಿ ಇರುತ್ತಲ್ವಾ. ನಾರ್ಮಲ್ ಈಗ 100 ಜನದಲ್ಲಿ ಒಂದು 50 ಜನ 60 ಜನಕ್ಕೆ ಇವ್ರ ಬಗ್ಗೆ ತಿಳ್ಕೊಬೇಕಂತ ಕ್ಯೂರಿಯಾಸಿಟಿ ಇರುತ್ತೆ. ಅಂಥವ್ರು ತೊಗೊಂಡು ವಿಡಿಯೋ ಮಾಡ್ತಾ ಇರೋದು. ಅದರಲ್ಲಿ ಫಸ್ಟ್ ವಿಡಿಯೋ ಬಂದು ಕಲಾ ಮಾಧ್ಯಮ. ಎಷ್ಟೊಂದು ಜನ ನೋಡಿರ್ತೀರ, ಇವರು ಐತಿಹಾಸಿಕ, ಆಲ್ಮೋಸ್ಟ್ ಹಿಸ್ಟರಿ ಬಗ್ಗೆ ಇಲ್ಲ ಸಾಧಕರ ಬಗ್ಗೆ ಎಷ್ಟೋ ವಿಡಿಯೋ ಮಾಡ್ತಾರೆ. ಡೈಲಿ ಕಡಿಮೆ ಅಂದರೆ ಒಂದು 7-8 ವಿಡಿಯೋಸ್ನಾದ್ರು ಅಪ್ಲೋಡ್ ಮಾಡ್ತಾರೆ. ನೀವು ಯಾರು ಸಬ್ಸ್ಕ್ರೈಬ್ ಮಾಡಿದರೆ ಗೊತ್ತಾಗಿರುತ್ತೆ, ನೋಟಿಫಿಕೇಶನ್ ಬರ್ತಾನೆ ಇರುತ್ತೆ. ಇದು ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ, ನಾವು ಆಗ್ಲಿಂದ ಅವ್ರದ್ದು ವಿಡಿಯೋಸ್ ನೋಡ್ಕೊಂಡು ಬಂದಿರ್ತೀವಲ್ಲ, ಅದಕ್ಕೋಸ್ಕರ ಹೇಳ್ತೀವಿ ಅಷ್ಟೇ. ಅಲ್ಲಿ ಅವ್ರದ್ದು ಫುಲ್ ಡೀಟೇಲ್ಸ್ ಬಂದ್ಬಿಡುತ್ತೆ. ಫಸ್ಟ್ ಆಫ್ ಆಲ್ ಅವ್ರದ್ದು ಚಾನಲ್ ನೇಮ್ ನೋಡಿ, ಕಲಾ ಮಾಧ್ಯಮ. 2014 ಅಕ್ಟೋಬರ್ 31. ಇವಾಗ ಅದೆಲ್ಲ ಮುಂಚೆ ಯೂಟ್ಯೂಬಲ್ಲಿ ಅಥವಾ ಸ್ಟುಡಿಯೋದಲ್ಲಿ ತೋರಿಸ್ತಾ ಇತ್ತು. ಅವ್ರ ಚಾನಲ್ ಯಾವಾಗ ಓಪನ್ ಮಾಡಿದ್ದು, ಎಷ್ಟು ವ್ಯೂಸ್ ಇದೆ ಅಂತ ಪಬ್ಲಿಕಲ್ಲಿ ತೋರಿಸ್ತಾ ಇತ್ತು. ಈಗ ಬರೀ ಕ್ರಿಯೇಟರ್ಸ್ಗೆ ಮಾತ್ರ ತೋರಿಸ್ತಾ ಇದೆ, ಅಂದರೆ ಅವ್ರ ಪ್ರೊಫೈಲಲ್ಲಿ ಮಾತ್ರ ತೋರಿಸ್ತಾ ಇದೆ. ಪಬ್ಲಿಕ್ಗೆ ವಿಡಿಯೋ ಯಾರು ನೋಡ್ತಾರೆ ಅವ್ರಿಗೆ ತೋರಿಸಲ್ಲ ನೋಡಿ. ಇವರು 2014ರಿಂದ ವಿಡಿಯೋ ಸ್ಟಾರ್ಟ್ ಮಾಡಿರೋದು. ಎಂಟರ್ಟೈನ್ಮೆಂಟ್ ಚಾನಲ್. ಕಂಟ್ರಿ ಬಂದು ಇಂಡಿಯಾ. 8 crore ವ್ಯೂಸ್ ಇದೆ. 8 ಕೋಟಿ ಜನ ವೀಕ್ಷಣೆ ಮಾಡಿದ್ದಾರೆ. ಸಬ್ಸ್ಕ್ರೈಬರ್ಸ್ ಬಂದು 1.96 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಇವ್ರ ಚಾನಲ್ಗೆ. 5763 ವಿಡಿಯೋ ಹಾಕಿದ್ದಾರೆ. ಪ್ರೆಸೆಂಟ್ ತೋರಿಸುತ್ತೆ, ಇವತ್ತು ಬೆಳಗ್ಗೆ ಅಪ್ಲೋಡ್ ಮಾಡಿರೋ ವಿಡಿಯೋನ ಆ್ಯಡ್ ಆನ್ ಆಗಿ ತೋರಿಸುತ್ತೆ. 5763 ವಿಡಿಯೋ ಅಪ್ಲೋಡ್ ಮಾಡಿದ್ದಾರೆ. ಇವ್ರದ್ದು ಮಂತ್ಲಿ ಅರ್ನಿಂಗ್ಸ್ ಬಂದು ಅಲ್ಲೇ ನೋಡಿ, ಅದರಲ್ಲಿದೆ ಎಸ್ಟಿಮೇಟೆಡ್ ಮಂತ್ಲಿ ಅರ್ನಿಂಗ್ಸು, ಎಸ್ಟಿಮೇಟೆಡ್ ಇಯರ್ಲಿ ಅರ್ನಿಂಗ್ಸು. ಇವಾಗ ನಿಮಗೆ ಇವ್ರದ್ದು ಮಂತ್ಲಿ ಅರ್ನಿಂಗ್ಸು $4.2K ಇಂದ $67.9K ಅಂತ ಇದೆ. ಇವಾಗ $4.2K ಲೆಕ್ಕ ಹಾಕೊಳ್ಳೋಣ. 4200 ಇಂಟು ಇವಾಗ ಪ್ರೆಸೆಂಟ್ ಡಾಲರ್ ರೇಟ್ ಬಂದು ಇಂಡಿಯನ್ ರುಪೀಸ್ ಕನ್ವರ್ಟ್ ಮಾಡಿದ್ರೆ $1 = 84.49 84 ಅಂತ ಹಾಕೊಳ್ಳೋಣ. ಅಪ್ರಾಕ್ಸಿಮೇಟ್ ಆಗೇನೆ ಇವ್ರದ್ದು 3.5 ಲಕ್ಷ ಬರುತ್ತೆ ಮಂತ್ಲಿ ಸ್ಯಾಲ್ರಿ ಯೂಟ್ಯೂಬ್ ಕಡೆಯಿಂದ. 3.5 ಲಕ್ಷ ನೋಡಿ. ಇನ್ ನೆಕ್ಸ್ಟ್ ಯಾರ್ಯಾರ್ದು ಹೇಳ್ಕೊಂಡು ಹೋಗ್ತೀನಿ ಲೈನ್ಗೆ. ಅವ್ರದ್ದು ಬರೀ ಯಾವಾಗ ಸ್ಟಾರ್ಟ್ ಮಾಡಿದ್ದಾರೆ, ಎಷ್ಟು ವಿಡಿಯೋಸ್ ಹಾಕಿದ್ದಾರೆ, ಎಷ್ಟು ಅರ್ನಿಂಗ್ಸ್, ಅಷ್ಟೇ ಹಂಗೆ ಹೇಳ್ಕೊಂಡು ಹೋಗ್ಬಿಡೋಣ, ಇಲ್ಲಾಂದ್ರೆ ವಿಡಿಯೋ ತುಂಬಾ ಲೆಂತಿ ಆಗ್ಬಿಡುತ್ತೆ. ಓಕೆನಾ. ನೆಕ್ಸ್ಟ್ ಬಂದು ಇವಾಗ ನೋಡಿರ್ತೀರಾ, ರೀಸೆಂಟ್ ಆಗಿ ಮದುವೆ ಆದ್ರು ನಿಖಿಲ್ ಅವರು. ಅವ್ರದ್ದು ವ್ಲಾಗ್ಸ್ ಚಾನಲ್ ಇದೆ ನೋಡಿ, ಡಿಸ್ಪ್ಲೇ ಆಗ್ತಾ ಇದೆ. ಅವ್ರ ಚಾನಲ್ ಓಪನ್ ಮಾಡಿರೋದು ಬಂದು 2020ರಲ್ಲಿ. 2020 ಜುಲೈ 28ಕ್ಕೆ ಚಾನಲ್ ಓಪನ್ ಮಾಡಿರೋದು. ಅವ್ರದ್ರಲ್ಲಿ ಆಲ್ಮೋಸ್ಟ್ 60 ಕೋಟಿ ವ್ಯೂಸ್ ಆಗಿದೆ. ಅಂದ್ರೆ ವಿಡಿಯೋಸ್ ಕಡಿಮೆ ಹಾಕಿದ್ದಾರೆ, ವ್ಯೂಸ್ ಜಾಸ್ತಿ ಬಂದಿದೆ. ಅವ್ರಿಗೆ 60 ಕೋಟಿ ವ್ಯೂಸ್ ಬಂದಿದೆ. ಆಮೇಲೆ 378 ವಿಡಿಯೋಸ್ ಅಪ್ಲೋಡ್ ಮಾಡಿದ್ದಾರೆ ಅವರು ಇವತ್ತಿಗೆ. ಕರೆಕ್ಟ್ ಆಗಿ 1.07 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಅವ್ರದ್ದು ಎಸ್ಟಿಮೇಟೆಡ್ ಅರ್ನಿಂಗ್ಸ್ ಬಂದು ಮಂತ್ಲಿ 7.2K. ಇವ್ರದ್ದು ಕಲಾ ಮಾಧ್ಯಮಕ್ಕಿಂತ ಜಾಸ್ತಿ ಇದೆ. 7200 ಇಂಟು 84 ಅಂದ್ರೆ 6 ಲಕ್ಷ ಆಗಿ ಹೇಳ್ತಾ ಇರೋದು. 6 ಲಕ್ಷ ಸ್ಯಾಲ್ರಿ ಬರುತ್ತೆ ಇವ್ರಿಗೆ ಬರೀ ಯೂಟ್ಯೂಬ್ ಕಡೆಯಿಂದಾನೆ ಮಂತ್ಲಿ ಅಂತ.
ನಾನು ಹೇಳ್ತಾ ಇಲ್ಲ, ಇದು ಸೋಷಿಯಲ್ ಬ್ಲೇಡ್ ಹೇಳ್ತಾ ಇರೋದು. ನಿಖಿಲ್ ಅವ್ರದ್ದು ಚಾನಲ್ ಚೆಕ್ ಮಾಡಾದ್ಮೇಲೆ ಮಧು ಅವ್ರ ಚಾನಲ್ ಬಿಡಕ್ಕಾಗುತ್ತಾ? ಮಧು ಅವ್ರ ಚಾನಲ್, ಇವರು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದು 2022ರಲ್ಲಿ. ಅವರು 2020ರಲ್ಲೇ ಮಾಡಿದ್ರು, ಇವರು 2022ರಲ್ಲಿ ಮಾಡಿದ್ದಾರೆ. 2022 ಜಾನ್ 9th ಮಾಡಿರೋದು. ಇವತ್ತಿಗೆ ಕರೆಕ್ಟ್ ಆಗಿ ಇವರು 453 ವಿಡಿಯೋಸ್ ಅಪ್ಲೋಡ್ ಮಾಡಿದ್ದಾರೆ. ಅಂಡ್ ಇವ್ರದ್ದು ಅಪ್ರಾಕ್ಸ್ 36 ಕೋಟಿ ವ್ಯೂಸ್ ಆಗಿದೆ. 5.3K ಡಾಲರ್ಸ್ ಇದೆ. ಮಿನಿಮಮ್ ಇದು 5.3K ಡಾಲರ್ಸ್ ಇಂಟು ಅಂದ್ರೆ 4.5 ಲಕ್ಷ ಬರುತ್ತೆ ಇವ್ರಿಗೆ. ನಿಮ್ ಕ್ಯೂರಿಯಾಸಿಟಿ ನಿಮ್ಗಿಲ್ಲ ಅಂದ್ರೂ ನಿಮ್ ಫ್ರೆಂಡ್ಸ್ ಯಾರಿಗಾರ ಇರುತ್ತೆ, ಅವ್ರಿಗೆ ವಿಡಿಯೋ ಶೇರ್ ಮಾಡಿ. ಅವ್ರ ಅಭಿಮಾನಿಗಳಾಗಿರ್ತಾರೆ, ಅವ್ರ ವ್ಲಾಗ್ಸ್ ನೋಡ್ತಾ ಇರ್ತಾರೆ, ನೋಡು ಇಷ್ಟು ಅರ್ನಿಂಗ್ಸ್ ಬರುತ್ತಂತೆ ಇವ್ರಿಗೆ, ನೀನ್ ನೋಡ್ತಾ ಇರೋದ್ರಿಂದ ಅಂತ ಅವ್ರಿಗೆ ಶೇರ್ ಮಾಡೋದನ್ನ ಮರಿಬೇಡಿ. ವರುಣ್ ಆರಾಧ್ಯ ಅವರು 2023 ಸೆಪ್ಟೆಂಬರ್ 13ನೇ ತಾರೀಕು ಚಾನಲ್ ಓಪನ್ ಮಾಡಿರೋದು. ಅವ್ರದ್ದು ಅರೌಂಡ್ 19 ಕೋಟಿ ವ್ಯೂಸ್ ಆಗಿದೆ. 312 ವಿಡಿಯೋಸ್ ಹಾಕಿದ್ದಾರೆ. 4 ಲಕ್ಷ ಸಬ್ಸ್ಕ್ರೈಬರ್ಸ್ ನ ಹೊಂದಿದ್ದಾರೆ. ಇವತ್ತು ಕರೆಕ್ಟ್ ಆಗಿ $3.4K ಇದೆ. 2,90,000 ಆಗುತ್ತೆ ಮಿನಿಮಮ್ ಅರ್ನಿಂಗ್ಸ್ ಯೂಟ್ಯೂಬ್ ಕಡೆಯಿಂದ ಮಂತ್ಲಿ. ಸ್ಯಾಮ್ ಸಮೀರ್ ಅವ್ರನ್ನ ನೀವು ಆಲ್ಮೋಸ್ಟ್ ಟಿಕ್ಟಾಕ್ ಟೈಮ್ ಇಂದ ನೋಡ್ಕೊಂಡ್ ಬಂದಿರ್ತೀರಾ. ಅವರು 2016 ಆಗಸ್ಟ್ 30ಕ್ಕೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿರೋದು. ಅಂಡ್ ಅವರು ಅಪ್ರಾಕ್ಸ್ 17 ಕೋಟಿ ವ್ಯೂಸ್ ಇದೆ ಚಾನಲ್ ಅಲ್ಲಿ. ಅಂಡ್ ಸಬ್ಸ್ಕ್ರೈಬರ್ಸ್ ಬಂದು 3,80,000 ಸಬ್ಸ್ಕ್ರೈಬರ್ಸ್ ಇದ್ದಾರೆ. 1,231 ವಿಡಿಯೋ ಅಪ್ಲೋಡ್ ಮಾಡಿದ್ದಾರೆ. 8 ವರ್ಷದಿಂದ ಯೂಟ್ಯೂಬ್ ಅಲ್ಲಿ ಇದ್ದಾರೆ. ಇವ್ರದ್ದು ಮಿನಿಮಮ್ ಮಂತ್ಲಿ ಅರ್ನಿಂಗ್ಸ್ ಬಂದು 3K ಇದೆ. 3K ಇಂಟು 84 ಅಂದ್ರೆ ಇವ್ರದ್ದು ಆಲ್ಮೋಸ್ಟ್ 2.5 ಲಕ್ಷ ಬರುತ್ತೆ. ಸಾಗರ್ ಸ್ಟೋರೀಸ್, ಇವರು 2020ರಲ್ಲಿ ಚಾನಲ್ ಓಪನ್ ಮಾಡಿದ್ದಾರೆ. ಅಂಡ್ ಇವ್ರದ್ದು ಬಂದು ಅಪ್ರಾಕ್ಸ್ 11 ಕೋಟಿ ವ್ಯೂಸ್ ಆಗಿದೆ ಇಲ್ಲಿವರೆಗೂ. 302K ಅಂದ್ರೆ 3,02,000 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಇವತ್ತಿಗೆ 5,218 ವಿಡಿಯೋ ಹಾಕಿದ್ದಾರೆ. ಇಷ್ಟು ಜನದಲ್ಲಿ ಇವ್ರದೇ ಅನ್ಸುತ್ತೆ ಎಷ್ಟು ವಿಡಿಯೋ ಅಪ್ಲೋಡ್ ಆಗಿರೋದು. ಇಲ್ಲ, ಕಲಾ ಮಾಧ್ಯಮದ್ದು ಇತ್ತು ಅನ್ಸುತ್ತೆ. 5,200 ವಿಡಿಯೋ ಅಪ್ಲೋಡ್ ಮಾಡಿದ್ದಾರೆ. ಅಂಡ್ ಇವ್ರದ್ದು ಎಸ್ಟಿಮೇಟೆಡ್ ಮಂತ್ಲಿ ಅರ್ನಿಂಗ್ಸ್ ಬಂದು $1,200. $1,200 ಅಂದ್ರೆ 1,08,000. 1 ಲಕ್ಷ ದುಡಿತಾರೆ ಯೂಟ್ಯೂಬ್ ಕಡೆಯಿಂದ ಇವರು ಮಂತ್ಲಿ. ಅಂಡ್ ನೆಕ್ಸ್ಟ್ ಬಂದು ಅನುಶ್ರೀ ಆಂಕರ್ ಯೂಟ್ಯೂಬ್ ಚಾನಲ್. ಅನುಶ್ರೀ ಅವ್ರನ್ನ 99% ನೀವೆಲ್ಲರೂ ನೋಡೇ ಇರ್ತೀರಾ. ಅವ್ರ ಚಾನಲ್ ಓಪನ್ ಮಾಡಿದ್ದು ಜಾನ್ 23rd 2019ರಲ್ಲಿ ಚಾನಲ್ ಓಪನ್ ಮಾಡಿದ್ದಾರೆ. ಅವ್ರದ್ದು ಬಂದು ಅಪ್ರಾಕ್ಸ್ 13 ಕೋಟಿಗಿಂತ ಜಾಸ್ತಿ ವ್ಯೂಸ್ ಆಗಿದೆ ಚಾನಲ್ ಅಲ್ಲಿ. 1.2 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಅಂಡ್ 255 ವಿಡಿಯೋ ಅಪ್ಲೋಡ್ ಮಾಡಿದ್ದಾರೆ ಅವರು. ಅಂಡ್ ಅವ್ರದ್ದು ಮಂತ್ಲಿ ಅರ್ನಿಂಗ್ಸ್ ಬಂದು ಯೂಟ್ಯೂಬ್ ಕಡೆಯಿಂದ $645. $645 ಅಂದ್ರೆ ಅವರೊಂದು 60,000 ಅರ್ನ್ ಮಾಡ್ತಾರೆ ಮಂತ್ಲಿ ಯೂಟ್ಯೂಬ್ ಕಡೆಯಿಂದ. ಅಂದ್ರೆ ಮಿನಿಮಮ್ ಇದು 100% ಅಕ್ಯುರೇಟ್ ಆಗಿ ತೋರ್ಸಲ್ಲ. ಇದು ಅರೌಂಡ್ 70%, 80% ಕರೆಕ್ಟ್ ಆಗಿರುತ್ತೆ. ಅಲ್ಲಿ ಇವ್ರದೇ ಫಸ್ಟ್ 100K ಆಗಿದ್ದು ನನಗೆ ಗೊತ್ತಿರೋ ಪ್ರಕಾರ. ತಪ್ಪಿದ್ದಲ್ಲಿ ಕಮೆಂಟ್ ಮೂಲಕ ತಿಳಿಸ್ಬಿಡಿ. ಇವ್ರದ್ದು 2011ರಲ್ಲಿ ಕ್ರಿಯೇಟ್ ಆಗಿರೋದು ಯೂಟ್ಯೂಬ್ ಚಾನಲ್. ಅಂದ್ರೆ ಕ್ರಿಯೇಟ್ ಮಾಡಿದ್ದಾರೆ, ಅವಾಗಿಂದಾನೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ರಲ್ಲೋ ಗೊತ್ತಿಲ್ಲ. 2011ರಲ್ಲಿ ವಿಡಿಯೋ ಅಪ್ಲೋಡ್ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ. ಅಂಡ್ ಇವ್ರದ್ರಲ್ಲಿ ಅರೌಂಡ್ 15 ಕೋಟಿಗಿಂತ ಅಧಿಕ ವ್ಯೂಸ್ ಆಗಿದೆ ಚಾನಲ್ದು. 1.6 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಅಂಡ್ 2,297 ಅಪ್ರಾಕ್ಸ್ 2,300 ವಿಡಿಯೋಸ್ ಅಪ್ಲೋಡ್ ಮಾಡಿದ್ದಾರೆ. ಇವ್ರದ್ದು ಮಂತ್ಲಿ ಅರ್ನಿಂಗ್ಸ್ ಬಂದು 726, 60,000 ಅರ್ನ್ ಮಾಡ್ತಾರೆ ಇವರು ಯೂಟ್ಯೂಬ್ ಕಡೆಯಿಂದ. ಬಿ ಗ್ರೇಡ್ ಇದೆ ಚಾನಲ್. ಟ್ರೆಂಡಿಂಗ್ ಪರ್ಸನ್ ಈಗ ಸದ್ಯಕ್ಕೆ SMR ಗೇಮಿಂಗ್. 2019ರಲ್ಲಿ SMR ಅವರು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ತಾರೆ. ಅಂಡ್ ಅವ್ರದ್ದು ಚಾನಲ್ ಟೈಪ್ ಬಂದು ಗೇಮಿಂಗ್. ಆಫ್ ಕೋರ್ಸ್ ನಿಮಗೆಲ್ಲ ಗೊತ್ತು. ಇವ್ರದ್ದು ಅರೌಂಡ್ 2 ಕೋಟಿ ವ್ಯೂಸ್ ಆಗಿದೆ. 347 ಅಂದ್ರೆ 3.5 ಲಕ್ಷ ಸಬ್ಸ್ಕ್ರೈಬರ್ಸ್ ಇದ್ದಾರೆ. 460 ವಿಡಿಯೋಸ್ ಅಪ್ಲೋಡ್ ಮಾಡಿದ್ದಾರೆ. ಇವ್ರದ್ದು ಮಂತ್ಲಿ ಅರ್ನಿಂಗ್ಸ್ ಬಂದು ಈಗ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತಾ ಇಲ್ಲ ಯೂಟ್ಯೂಬ್ ಅಲ್ಲಿ. ಅವರು ಆಲ್ಮೋಸ್ಟ್ ಇನ್ಸ್ಟಾಗ್ರಾಮ್ ಅಲ್ಲಿ ಫೋಕಸ್ ಮಾಡ್ತಾ ಇದಾರೆ. ನೀವೆಲ್ಲ ವೇಟ್ ಮಾಡ್ತಾ ಇರೋದು ಆಲ್ಮೋಸ್ಟ್ ಕನ್ನಡದ ನಂಬರ್ 1 ಯೂಟ್ಯೂಬರ್ ಅಂತಾನೆ ಅನ್ಬೋದು, ಡಾಕ್ಟರ್ ಬ್ರೋ ಅವ್ರ ಚಾನಲ್ ಅಲ್ಲಿ ಎಷ್ಟು ಅರ್ನ್ ಆಗ್ತದೆ ಎಸ್ಟಿಮೇಟ್ ಆಗಿ ನೋಡೋಣ ಬನ್ನಿ. ಅವರು 2018 ಮಾರ್ಚ್ 27ಕ್ಕೆ ಚಾನಲ್ ಓಪನ್ ಮಾಡ್ತಾರೆ. ಟ್ರಾವೆಲ್ ಅವ್ರದ್ದು ಚಾನಲ್ ಟೈಪ್. ಅಂಡ್ ಅವ್ರದ್ರಲ್ಲಿ 27 ಕೋಟಿಗೂ ಅಧಿಕ ವ್ಯೂಸ್ ಹೋಗಿದೆ ವಿಡಿಯೋಸ್. ಅಂಡ್ ಸಬ್ಸ್ಕ್ರೈಬರ್ಸ್ ಬಂದು 2.65 ಮಿಲಿಯನ್ಸ್ ಇದ್ದಾರೆ. ಇನ್ಸ್ಟಾಗ್ರಾಮ್ ಅಲ್ಲೂ ಅಪ್ರಾಕ್ಸ್ 2 ದಾಟಿದ್ದಾರೆ. ಅವ್ರದ್ದು 164 ವಿಡಿಯೋಸ್ ಅಷ್ಟೇ ಅಪ್ಲೋಡ್ ಮಾಡಿರೋದು. ಅತಿ ಕಡಿಮೆ ವಿಡಿಯೋ ಅಪ್ಲೋಡ್ ಮಾಡಿ ಅತಿ ಜಾಸ್ತಿ ಜನ ಸಬ್ಸ್ಕ್ರೈಬರ್ಸ್ ವಿಡಿಯೋ ವ್ಯೂಸ್ ಹೋಗಿರೋದು ಅಂದ್ರೆ ಇಷ್ಟು ಜನದಲ್ಲಿ ಡಾಕ್ಟರ್ ಬ್ರೋದೆ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಅವರು ಕನ್ನಡದ ನಂಬರ್ 1 ಯೂಟ್ಯೂಬರ್ ಅಂತ ಹೇಳ್ಬೋದು ಸದ್ಯಕ್ಕೆ. ಹೌದಾ ಇಲ್ವಾ ಅಂತ ಕಮೆಂಟ್ ಮೂಲಕ ತಿಳಿಸ್ಬಿಡಿ. ಅಂಡ್ ಅವ್ರದ್ದು ಎಸ್ಟಿಮೇಟೆಡ್ ಮಂತ್ಲಿ ಅರ್ನಿಂಗ್ಸ್ ಬಂದು ಸ್ವಲ್ಪ ಜಾಸ್ತಿ ವಿಡಿಯೋಸ್ ಆಗ್ತಾ ಇದ್ರು. ಅಂದ್ರೆ ಮಂತ್ಲಿ 1-2 ಆಗ್ತಾ ಇದ್ರು. ಈಗ ಜಾಸ್ತಿ ದೇಶ ಸುತ್ತಾ ಇರೋದ್ರಿಂದ ಮಂತ್ಲಿ 1 ಆಗ್ತಾ ಇದಾರೆ ಆಲ್ಮೋಸ್ಟ್. ಅವ್ರದ್ದು ಎಸ್ಟಿಮೇಟೆಡ್ ಅರ್ನಿಂಗ್ ಬಂದು $1.2K ಇದೆ. ಮಿನಿಮಮ್ 1 ಲಕ್ಷ ಬರುತ್ತೆ ಮಂತ್ಲಿ. ಏನು ಮಾಡದಲ್ಲೇ ಸುಮ್ನೆ ಕೂತಿದ್ರು ಡಾಕ್ಟರ್ ಬ್ರೋ ಅವ್ರಿಗೆ 1 ಲಕ್ಷ ಅರ್ನಿಂಗ್ಸ್ ಬರುತ್ತೆ. ಇನ್ನು ಯಾರ್ಯಾರ ಬಗ್ಗೆ ನೀವು ಯಾರ್ಯಾರ ವಿಡಿಯೋಸ್ಗೆ ಎಷ್ಟು ಲೈಕ್ ಬರುತ್ತೆ, ಎಷ್ಟು ವ್ಯೂಸ್ ಬರುತ್ತೆ, ಅಂಡ್ ಎಷ್ಟು ಅರ್ನಿಂಗ್ಸ್ ಆಗ್ಬೋದು ಅಂತ ಎಲ್ಲ ತಿಳ್ಕೊಬೇಕು ಅಂತ ಇದ್ರೆ ಸೋಷಿಯಲ್ ಬ್ಲೇಡ್ ಅಪ್ಲಿಕೇಶನ್ ಯೂಸ್ ಮಾಡಿ. ಇದು ಯಾವ್ದು ಪ್ರಮೋಷನಲ್ ವಿಡಿಯೋ ಅಲ್ಲ, ಅದೊಂದು ನಾಲೆಜಬಲ್ ವಿಡಿಯೋ.
ನಾಲೆಜಬಲ್ ಪರ್ಪಸ್ ಮಾತ್ರ ಯೂಸ್ ಮಾಡಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ, ನಿಮ್ಗೆ ಇನ್ನೂ ಜಾಸ್ತಿ ಬರುತ್ತೆ ಬ್ರೋ, ಇದ್ರಲ್ಲಿ ಕಡಿಮೆ ತೋರಿಸ್ತಾ ಇದೆ, ಇಲ್ಲ ಇದರಲ್ಲಿ ಕರೆಕ್ಟ್ ಆಗಿ ತೋರಿಸುತ್ತೆ, ಏನೇ ಡೌಟ್ ಇದ್ರು ಕಮೆಂಟ್ ಅಲ್ಲಿ ತಿಳಿಸಿ, ಕಮೆಂಟ್ ಅಲ್ಲಿ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಇಲ್ಲಿವರೆಗೂ ವಿಡಿಯೋ ನೋಡಿ ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾರೆ ವಿಡಿಯೋ ನೋಡಿದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್.